ಎಸ್ ರಾಜಕೀಯವಾಗಿ ಮಂತ್ರಿಗಿರಿ ವಿಚಾರಕ್ಕೆ ನಡೆದಂತ ಪೈಪೋಟಿಗಳು ಯಾರಿಗೆ ಅವಕಾಶ ಕೊಡಬೇಕು ಯಾರಿಗೆ ಅವಕಾಶ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಡೆದಂತ ಹಲವಾರು ಸುದ್ದಿಗಳು. ಸೊ ಹೀಗಾಗಿ ಇವತ್ತು ಸಿದ್ದು ಪುತ್ರ ವ್ಯಾಮೋಹ ಪರಮಾಪ್ತರೇ ಸ್ವಾಹ, ಇದರಲ್ಲಿ ಆಪ್ತರು ಸಿದ್ದು ಆಪ್ತರು ಅಂತ ಏನ್ ಹಲವಾರು ಹೇಳಿಸ್ಕೊಂಡಿದ್ರು. ಅಂದ್ರೆ ಸಿದ್ದು ಆಪ್ತ ಅಂತ ಬಂದಾಗ, ಸಿದ್ದು ಬನ ಅಂತ ಬಂದಾಗ ಎಷ್ಟೆಲ್ಲ ಶಾಸಕರು ಸಚಿವರಿದ್ರು, ಇವುಗಳನ್ನೆಲ್ಲ ಹೊರತುಪಡಿಸಿ ಇಲ್ಲಿ ಸಿದ್ದರಾಮಯ್ಯ ಸ್ವಾರ್ಥ್ಯ ಆಗ್ಬಿಟ್ರ ಅಥವಾ ತಮ್ಮ ಪುತ್ರನ ರಾಜಕೀಯವನ್ನ ಭವಿಷ್ಯ ನೋಡ್ಕೊಂಡು ಇಲ್ಲಿ ಬೇರೆದೇ ಯೋಚನೆಗಳನ್ನ ಮಾಡ್ಕೊಂಡ್ಬಿಟ್ರ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಈಗ ಈ ಕುರಿತಾದಂತ ಒಂದು ಬ್ರೇಕಿಂಗ್ ಅನ್ನ ನೋಡ್ತಾ ಹೋಗೋದಾದ್ರೆ, ಎಸ್ 8 ಕಾಂಗ್ರೆಸ್ ಶಾಸಕರು ಮಂತ್ರಿಗಿರಿಗೆ 5 ಅರ್ಹರು. ಆದ್ರೆ ಮೈಸೂರು ಜಿಲ್ಲೆಗೆ ಸಿಕ್ಕಿದ್ದು ಮಾತ್ರ ಒಂದೇ ಮಂತ್ರಿಗಿರಿ. ಯಾಕಿಂಗಾಯ್ತು? ಸಿದ್ದರಾಮಯ್ಯ ತವರಿಗೆ ಯಾಕೆ ಮೋಸ ಆಯ್ತು? ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕಥೆ ಬೇರೆಯೇ ಇರ್ತಿತ್ತು. ಬಟ್ ಇಲ್ಲಿ ಮೈಸೂರು ಜಿಲ್ಲೆಗೆ ಒಬ್ರು ಸಚಿವರು ಆದ್ರೂ ಮೈಸೂರಿಗೆ ಒಂದೇ ಒಂದು ಸ್ಥಾನ ಸಿಕ್ಕಿದ್ದಂಗೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಲಾಬಿ ಮಾಡ್ಲೇ ಇಲ್ವಾ? ನಡೆದಿದ್ದಾದ್ರೂ ಏನು ಹಾಗಾದ್ರೆ? ಸ್ವತಃ ಕಾಂಗ್ರೆಸ್ ನಾಯಕರೇ ಸಿದ್ದು ವಿರುದ್ಧ ಮುನಿದಿದ್ದೇಕೆ? ಎಸ್, ಈಗಾಗ್ಲೇ ಹಲವಾರು ಪ್ರಶ್ನೆ ಮೂಡ್ತಾ ಇದೆ. ಒಂದ್ ಕಡೆ ನೋಡಿ, ಮೈಸೂರು ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ, ಅಂದ್ರೆ ಮೈಸೂರು ಕ್ಷೇತ್ರಕ್ಕೆ ಇಬ್ಬರಾದ್ರೂ ಸಚಿವರು ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು, ಎಲ್ಲವನ್ನ ಕೂಡ ನಿಭಾಯಿಸೋದ್ರಲ್ಲಿ. ಅದರಲ್ಲಿ ಮೈಸೂರು ಅಂತ ಬಂದಾಗ ಸಿದ್ದರಾಮಯ್ಯ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ, ಯಾಕಂದ್ರೆ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ. ಸೊ ಹೀಗಾಗಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಉಳಿದಿದ್ಯಾಕೆ? ಒಂದ್ ಕಡೆ ಹಲವಾರು ಲಾಭಿಯನ್ನ ಕೂಡ ಮಾಡ್ತಾ ಇದ್ರು. ಯತೀಂದ್ರ ಸಿದ್ದರಾಮಯ್ಯ ಅಂದ್ರೆ ತಮ್ಮ ಪುತ್ರನ ಒಂದು ರಾಜಕೀಯ ಭವಿಷ್ಯವನ್ನ ನೋಡ್ಕೊಂಡು ಸೈಲೆಂಟ್ ಆಗ್ಬಿಟ್ರ, ಏನು ಮಾತಾಡಕ್ಕೆ ಹೋಗ್ಲಿಲ್ವಾ? ಅಥವಾ ಇನ್ನುಳಿದಂತ ಏನು ಅವರ ಸಿದ್ದರಾಮಯ್ಯ ಆಪ್ತರು ಅಂತ ಏನ್ ಹೇಳ್ತೀವಿ, ಅವ್ರಿಗೂ ಕೂಡ ಅವ್ರ ಬಗ್ಗೆನೂ ಕೂಡ ಇವರು ಕಾಳಜಿಯನ್ನ ತೋರಿಸ್ಲಿಲ್ವಾ? ಅವ್ರ ಬಗ್ಗೆನೂ ಕೂಡ ಲಾಭಿಯನ್ನ ಮಾಡೋದಕ್ಕೆ ಮುಂದಾಗ್ಲಿಲ್ವಾ ಸಿದ್ದರಾಮಯ್ಯ? ಹೀಗೆ ಹಲವಾರು ಪ್ರಶ್ನೆಗಳು ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ನಡೆಯಿಂದಾಗಿ ಇನ್ನು ಪುತ್ರ ವ್ಯಾಮೋಹದಿಂದ ಮುಳುಗಿದ್ರ ಸಿದ್ದರಾಮಯ್ಯ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದೆ. ಎಸ್, ಪುತ್ರ ವ್ಯಾಮೋಹದಲ್ಲಿ ಮುಳುಗಿದ್ರ ಸಿದ್ದರಾಮಯ್ಯ. ಪುತ್ರ ಯತೀಂದ್ರಗಾಗಿ ಬೇರೆಯವರ ಮಂತ್ರಿಗಿರಿ ತಪ್ಪಿಸಿದ್ರ ಸಿದ್ದರಾಮಯ್ಯ. ಸಿದ್ದು ಪುತ್ರ ವ್ಯಾಮೋಹ ಪರಮಾಪ್ತರೇ ಸ್ವಾಹ ಸ್ವಾಹ. ಇಲ್ಲಿ ಮಹದೇವಪ್ಪ ಸ್ವಾಹ, ಸೇಠ್ ಸ್ವಾಹ, ವೆಂಕಟೇಶ್ ಸ್ವಾಹ. ಸಿದ್ದು ಆಪ್ತರು ಅಂತ ಬಂದಾಗ ಇವರು ಲಿಸ್ಟ್ ಅಲ್ಲಿ ಇರ್ತಾರೆ. ಯತೀಂದ್ರ, ನಿಮಗೆ ಮಂತ್ರಿ ಸ್ಥಾನ ಸಿಕ್ಕಿದ್ಯಾಕೆ ಗೊತ್ತಾ? ಹಾಗಾದ್ರೆ ಜಾತಿ ವ್ಯವಸ್ಥೆಯ ಕುರುಬ ಕೋಟಾದಲ್ಲಿ ಮಂತ್ರಿ ಆದ್ರಿ. ಹೌದು, ನಿಮ್ಮ ರಾಜಕೀಯಕ್ಕಾಗಿ ಮುಸ್ಲಿಮರನ್ನ ಸೈಡಿಗೆ ತಳ್ಳಿದ್ರಿ. ಎಸ್, ಮುಸ್ಲಿಮರನ್ನ ಸ್ಲಂ ಮೊಹಲಾಗಳಲ್ಲೇ ಇರಿಸಿದ್ರಿ, ಅದು ಕೂಡ ಆಯ್ತು. ಇನ್ನು ತನ್ವೀರ್ ಸೇಠ್, ವೆಂಕಟೇಶ್, ಮಹದೇವಪ್ಪರನ್ನ ಮುಗಿಸೇ ಬಿಟ್ಟಿದ್ದೀರಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಮಗನನ್ನ ಸೇಫ್ ಮಾಡುತ್ತಿದ್ದೀರಿ ಸಿದ್ದರಾಮಯ್ಯ ಅವರೇ. ಮೈಸೂರು ಭಾಗದಲ್ಲಿ ಕುಟುಂಬ ರಾಜಕೀಯ ಮಾಡುತ್ತಿದ್ದೀರಿ ಅನ್ನೋದು ಇದರಲ್ಲಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಯತೀಂದ್ರ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಯನ್ನ ಕಾರಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನೋಡಿ ಹಲವಾರು ಇದ್ರ ಬಗ್ಗೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ಒಂದ್ ಕಡೆ ಯಾರ್ಯಾರಿಗೆ ತನ್ವೀರ್ ಸೇಠ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಎಲ್ಲರೂ ಕೂಡ ಲಾಭಿಯನ್ನ ಮಾಡ್ತಾ ಇದ್ರು. ಈಗ ತನ್ವೀರ್ ಸೇಠ್ ಮತ್ತು ಮಹದೇವಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಹಿರಿಯರು ಅದರಂತೆ ರಾಜಕೀಯವಾಗಿ ಈಗ ಎಚ್.ಸಿ. ಮಹದೇವಪ್ಪಗೆ ಕಳೆದ ಬಾರಿ ಅವರಿಗೆ ಸಮಾಜ ಕಲ್ಯಾಣ ಕೋಟಾದಲ್ಲಿ ಸಿಕ್ಕಿದ್ರು, ಅಂದ್ರೆ ಅಲ್ಲಿ ಅವಕಾಶ ಒದಗಿಸಿ ಕೊಡ್ಲಾಗಿತ್ತು. ಬಟ್ ಈಗ ಯಾವುದೇ ರೀತಿಯಾಗಿ ಆಪ್ತರಿಗೆ ಇಲ್ಲಿ ಅವಕಾಶವನ್ನ ಒದಗಿಸಿ ಕೊಟ್ಟಿಲ್ಲ. ಮೈಸೂರಿಗೆ ಒಬ್ರು ಮಂತ್ರಿ ಅಂತ ಅಂದ್ರೆ ಅದು ಯತೀಂದ್ರ ಸಿದ್ದರಾಮ. ಇದ್ರ ಬಗ್ಗೆ ಪ್ರತಾಪ್ ಸಿಂಹ ಕೂಡ ಕಿಡಿಯನ್ನ ಕಾರಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಈಗ ಯತೀಂದ್ರ ಮೆರಿಟ್ ಕೊಟ್ಟನ ಹಿಂಬಾಗ್ಲಿಂದ ಅಪ್ಪನಿಗೆ, ಅಪ್ಪ ಬದಾಮಿಲಿ 2ನೇ ಸರಿ ನಿಂತ್ರೆ ಇಲ್ಲಿ ಸೋಲ್ಸ್ತಾರೆ ಅಂತ ಗೊತ್ತಾಗಿ ಅವ್ರು ವಾಪಸ್ಸು ಹೊರನಾಕ್ ಬಂದ್ರು. ಹಾಗಾಗಿ ಮಗನಿಗೆ ಅಕಾಮಡೇಟ್ ಮಾಡ್ಲಿಕ್ಕೋಸ್ಕರ ಅವ್ರು ಚಾಮುಂಡೇಶ್ವರಿ ಬಂದು ಅವರು ಅಲ್ಲಿ ಹಾಳಾಗಿದ್ರು. ಹಾಗಾಗಿ ಮಗನಿಗೆ ಸೇಫ್ ಸೀಟನ್ನ ಬಿಟ್ಕೊಟ್ರು. ಮಗ ಬೇರೆ ಕ್ಷೇತ್ರಕ್ಕೆ ಕಳ್ಸಕ್ಕೆ ಮಗನಿಗೆ ಮೆರಿಟ್ ಅಲ್ಲಿ ಗೆಲ್ಲಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಏನ್ ಮಾಡ್ರು, ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆಯಿಂದ ಹೊರನಾಕ್ ಹೋದ್ರು. ಮಗನ್ನ MLC ಮಾಡಿರು. MLC ಮಾಡಿ ಇವ್ರು ಸೀಟ್ ಬಿಟ್ಕೊಡೋಕೆ ಕೂಡ ಅವತ್ತನ್ನ ಮಂತ್ರಿ ಮಾಡ್ಕೊಂಡ್ರು. ಇದೇನು ಕೋಟಾದಲ್ಲೇ ಮಗ ಮಂತ್ರಿ ಆಗಿರುವಂಥದ್ದು.
ಇವಾಗ ಆ ಮಗನ್ನ ತಲೆಯಲ್ಲಿ ಮಾತ್ರ ಕಿರೀಟ ಇರಬೇಕು. ಈ ಭಾಗದಲ್ಲಿ ಹಿಂದೆ ಸಿದ್ದರಾಮಯ್ಯನವರಿಗೆ ಹಿರಿತನ ಇತ್ತು, ರಾಜಕೀಯ ಅನುಭವ ಇತ್ತು. ಇವೆಲ್ಲ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಅವರು ಅನ್ಕ್ವಶನಬಲ್ ಲೀಡರ್ ಆಗಿದ್ರು. ಮಗ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸೀನಿಯರ್ ಮೋಸ್ಟ್ಗಳಿದ್ದಾರೆ, 5-6 ಸರಿ ಗೆದ್ದವರಿದ್ದಾರೆ. ದಲಿತರ ಧ್ವನಿಯಾಗಿರುವಂಥ ಡಾಕ್ಟರ್ ಮಹದೇವಪ್ಪನವರಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರು ಎಲ್ಲ ಸಮಾಜಕ್ಕೆ ಸಲ್ಲುವಂಥ 6 ಸರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಇದ್ದಾರೆ, 6 ಸರಿ ಗೆದ್ದಿರುವಂಥ ವೆಂಕಟೇಶ್ ಅವರಿದ್ದಾರೆ. ಇನ್ನು ಮಗ ಇಲ್ಲಿ ಲೀಡರ್ ಆಗಕ್ಕಾಗಲ್ಲ. ಹಾಗಾಗಿ ಏನು, ಯಾರು ಲೀಡರ್ಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವ್ರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋಂಗೆ ನೋಡಿಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸ್ಬೇಕು. ಯಾಕೆಂದರೆ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಅವ್ರ ಲಿಸ್ಟನ್ನ DK ಶಿವಕುಮಾರ್ ಅವರು ರಾಜಭವನಕ್ಕೆ ಕಳಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂಥ ಒಂದು ಮಹಿಳೆಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದನ್ನ ಅವ್ರು ಮಾಡಿದ್ದಾರೆ. ಅದನ್ನು ತಪ್ಪಿಸಿದವ್ರು ಯಾರು ಸರ್? ನೀವೇ. ಶಿವಲಿಂಗೇಗೌಡರೇ ಹೇಳಿಕೆನ ಕೊಟ್ರಲ್ಲ. ಎಸ್, ಪ್ರತಾಪ್ ಸಿಂಹ ಅವರ ಮಾತಿದು. ಈಗ ಸರ್ಕಾರದ ಬಗ್ಗೆ ವಿರೋಧ ಪಕ್ಷಗಳು ಕಿಡಿಯನ್ನ ಕಾರೋದಿದ್ದೇ ಇರುತ್ತೆ. ಬಟ್ ಇಲ್ಲಿ ನಾವು ಒಂದಿಷ್ಟು ರಾಜಕೀಯ ಲೆಕ್ಕಾಚಾರವನ್ನ ಹಾಕೊಂಡು ಗಮನಿಸಿ ನೋಡಿದಾಗ ಮೈಸೂರು ಮಂತ್ರಿಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅಂತ ದೊಡ್ಡ ಜಿಲ್ಲೆಗೆ ಒಬ್ಬರೇ, ಈಗ ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದ ಎಲ್ಲವನ್ನು ಕೂಡ ಮೈಸೂರಿನಲ್ಲಿ ಆಗು ಹೋಗುಗಳು ಏನೇ ಆದ್ರೂ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾದಂಥದ್ದು ಯತೀಂದ್ರ ಸಿದ್ದರಾಮಯ್ಯಗೆ ಇದೆ. ಈಗ ಪ್ರತಾಪ್ ಸಿಂಹ ಮಾತನಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಒಂದ್ ಕಡೆ ತನ್ವೀರ್ ಸೇಠ್ಗೆ ಅವಕಾಶ ಸಿಗಬೇಕಾಗಿತ್ತು, ಕೆ ವೆಂಕಟೇಶ್ಗೆ ಅವಕಾಶ ಸಿಗಬೇಕಾಗಿತ್ತು, ಇನ್ನು ಅದ್ರ ಜೊತೆಗೆ HC ಮಹದೇವಪ್ಪಗೂ ಕೂಡ ಅವಕಾಶ ಸಿಗಬೇಕಾಗಿತ್ತು. ಬಟ್ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದ್ದಂಥ ಚರ್ಚೆ. ಹೀಗಾಗಿ ಈ ಬಗ್ಗೆ ಒಂದಿಷ್ಟು ಮತ್ತಷ್ಟು ಅಪ್ಡೇಟ್ಸ್ ಅಲ್ಲೂ ಇರುವಂಥದ್ದು, ಅದನ್ನ ಕೂಡ ನೋಡ್ತಾ ಹೋಗೋಣ. ಯಾಕಂದ್ರೆ ಯಾರ್ಯಾರು ಮೈಸೂರಿನಲ್ಲಿ ಮಂತ್ರಿಗಿರಿಯ ಆಕಾಂಕ್ಷಿಗಳಾಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ತನ್ವೀರ್ ಸೇಠ್ ನರಸಿಂಹರಾಜ, ಕೆ ವೆಂಕಟೇಶ್ ಪಿರಿಯಾಪಟ್ಟಣ ಕ್ಷೇತ್ರದಿಂದ, ಇನ್ನು ಅನಿಲ್ ಚಿಕ್ಕಮಾಡು ಹೆಗ್ಗಡ ದೇವನಕೋಟೆ ಕ್ಷೇತ್ರ, HC ಮಹದೇವಪ್ಪ ಟಿ ನರಸೀಪುರ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಆಪ್ತರ. ಕೆ ಹರೀಶ್ ಗೌಡ ಚಾಮರಾಜ ಕ್ಷೇತ್ರದಿಂದ, ತನ್ವೀರ್ ಸೇಠ್ ನರಸಿಂಹರಾಜ, ಅಂದ್ರೆ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾದಂಥವ್ರೆ. ಬಟ್ ಯಾರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಓನ್ಲಿ ಒಬ್ಬರೇ ಮಂತ್ರಿಗಿರಿ ಆಗಿರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಯ್ಕೆ ಆಯ್ತಾ ಅಥವಾ ಈ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಲೆವೆಲ್ಗೆ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಚರ್ಚೆ ಮಾಡಿದ್ದಾರಾ ಅಥವಾ ಮಾಡಿಲ್ವಾ? ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಏನು ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ರು, ಏನಂತ ಹೇಳಿದ್ರು ಅಂತ ಅಂದ್ರೆ, ಅವರ ತಂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಂದೆ ಯಾರನ್ನೂ ಕೂಡ ಸಚಿವಗಿರಿಯಿಂದ ತಪ್ಪಿಸ್ಬೇಕು ಅನ್ನುವಂತ ಯಾವುದೇ ಉದ್ದೇಶ ಇರಲಿಲ್ಲ, ಎಲ್ಲರ ಬಗ್ಗೆನೂ ಕೂಡ ಮಾತನಾಡಿದ್ರೆ, ಅದರಲ್ಲೂ ಮಹದೇವಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿ ಮಾಡಿದ್ದು ಕೂಡ ಉಂಟು ಸಿದ್ದರಾಮಯ್ಯ ಅವರು. ಬಟ್ ಇದನ್ನ ಹೈಕಮಾಂಡ್ ಪರಿಗಣಿಸಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು. ಸೊ ಹಿಂಗಾದ್ರೆ ಇನ್ನು CM ಸ್ಥಾನಕ್ಕೆ ಏರಿದಂತ DKC ಸಿದ್ದು ಟೀಮ್ ಛಿದ್ರ ಆಗಿದೆ. ಸೊ ಇದ್ರ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನ ಕೂಡ ಇಲ್ಲಿ ನೋಡ್ತಾ ಹೋಗೋಣ ನಾವು. ಈಗಾಗಲೇ ಹಲವಾರು ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋದ್ರೆ ರಾಜಕೀಯವಾಗಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. CM ಸ್ಥಾನಕ್ಕೆ ಏರಿದ DKC ಸಿದ್ದು ಟೀಮ್ ಇಲ್ಲಿ ಛಿದ್ರ ಆಯ್ತಾ ಅಂತ. DKಗೆ CM ಸ್ಥಾನ ಕೊಡಿಸೋ ವಿಚಾರಕ್ಕೆ ಸಿದ್ದು ಟೀಮ್ ದೂರ, ಆಪ್ತರ ಮಾತು ಕೇಳದೆ ಪಟ್ಟತ್ಯಾಗ ಮಾಡಿದ್ದಕ್ಕೆ ಆಪ್ತರಿಗೆ ಬೇಸರ ಕೂಡ ಇದೆಯಾ? DKC CM ಆಗಿದಾಗಿಂದ ದೂರವಿರುವಂತ ಜಾರಕಿಹೊಳಿ ಮಹದೇವಪ್ಪ, ಸಂಪುಟ ವಿಸ್ತರಣೆ ಬಳಿಕ ಮತ್ತಷ್ಟು ಆಪ್ತರು ಸಿದ್ದುವಿನಿಂದ ದೂರ ಉಳಿದಿದ್ದಾರೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ವಿಫಲ ಆಗಿರುವುದು ಕೂಡ ಉಂಟು. ಸಿದ್ದು ವಿರುದ್ಧ ಸಿಟ್ಟಾಗಿದ್ದಾರಂತೆ ಪರಮಾಪ್ತ ಶಾಸಕರು. ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಆಪ್ತರನ್ನ ಕೈ ಬಿಟ್ರು ಅನ್ನೋ ಆರೋಪ ಕೂಡ ಒಂದ್ ಕಡೆ ಸಿದ್ದರಾಮಯ್ಯ ಮೇಲೆ ಕೇಳಿ ಬರ್ತಾ ಇದೆ. ಪುತ್ರ ಯತೀಂದ್ರ ಶಿಷ್ಯ ಭೈರತಿ ಲಾಡ್ಗೆ ಕೂಡ ಮಾತ್ರ ಮಣೆ ಹಾಕಿದ್ರ. ಇನ್ನು ಸಿದ್ದರಾಮಯ್ಯ ನಡೆ ವಿರುದ್ಧ ಸಿಟ್ಟಾದಂತ ಸಾಲು ಶಿಷ್ಯರು. ಸಿದ್ದರಾಮಯ್ಯ ಬನ ಅಂತ ನೋಡಿದಾಗ ಹಲವಾರು ಸಿದ್ದರಾಮಯ್ಯ ಅವ್ರನ್ನ ಅಂದ್ರೆ ಅಷ್ಟರ ಮಟ್ಟಿಗೆ ನಂಬಿಕೊಂಡು ಅವರಿಗೆ ಬೆಂಬಲವನ್ನ ಕೊಟ್ಕೊಂಡು ಸಾಥನ್ನ ಕೊಟ್ಕೊಂಡು ಬಂದಿದ್ರು. ಈಗ ಸಿದ್ದರಾಮಯ್ಯ ಮೇಲೆ ಈಗ ಏನು DK ಶಿವಕುಮಾರ್ CM ಆಗಿದ್ದಾಗಿಂದನೂ ಕೂಡ ಒಂದಿಷ್ಟು ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಈಗ ಯಾರ್ಯಾರು ಸಿದ್ದು ಆಪ್ತರು, ಸಿದ್ದು ಬೆಂಬಲಿಗರು ಅಂತ ಹೇಳ್ತಿದ್ವಿ, ಅವ್ರನ್ನೆಲ್ಲರನ್ನು ಕೂಡ ಈಗ ನಾವು DK ಶಿವಕುಮಾರ್ ಅವರ ಟೀಮ್ ನಲ್ಲಿ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಇವರಿಬ್ರು ಎಷ್ಟು ಮಟ್ಟಿಗೆ ಪರಮ ಆಪ್ತರು ಸಿದ್ದರಾಮಯ್ಯಗೆ ಅಂತ ಅಂದ್ರೆ, ಬಟ್ ಇಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಅಂದ್ರೆ ನಾವು ಒಂದ್ ಕಡೆ ನಮ್ಮ ಹಳ್ಳಿ ಕಡೆ ಒಂದ್ ಮಾತು ಹೇಳ್ತೀವಿ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ, ಆ ರೀತಿಯಲ್ಲಿ
ಏನಾದ್ರೂ ಇವರ ಬೆಂಬಲಿಗರು ಬದಲಾವಣೆಗೊಳ್ತಾ ಇದ್ದಾರಾ? ಡಿ ಕೆ ಶಿವಕುಮಾರ್ ಈಗ ಸಿಎಂ ಆಗಿರುವಂತದ್ದು ಸ್ಥಾನಮಾನ ಅಂತ ನೋಡಿದಾಗ ಅವ್ರ ಹತ್ರ ಈಗ ಹೆಚ್ಚಾಗಿ ಅವಕಾಶಗಳು ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಟೀಮ್ ಅನ್ನ ಬದಲಾಯಿಸಿದಾರ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಆದಂಥ ಬೆಳವಣಿಗೆಗಳನ್ನ ಗಮನಿಸಿ ನೋಡಿದಾಗ ಈಗ ಯಾವಾಗ ಸಿದ್ದರಾಮಯ್ಯ ಹೈಕಮಾಂಡ್ ಅಂದ್ರೆ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಚರ್ಚೆ ಆಗುತ್ತೆ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಜೊತೆಗೆ ಕ್ಲೋಸ್ ಡೋರ್ ಚರ್ಚೆ ಆಗುತ್ತೆ. ಅದಾದ ಬಳಿಕ ಸಿದ್ದರಾಮಯ್ಯ ಬಂದು ಸೈಲೆಂಟ್ ಆಗಿ ಉಳ್ಕೊಂಡು ಮೌನವಾಗಿ ಉಳ್ಕೊಂಡು ದಿಢೀರಂತ ಹೋಗಿ ರಾಜೀನಾಮೆಯನ್ನ ಕೂಡ ಅಲ್ಲಿ ಕೊಡ್ತಾರೆ. ಒಂದೇ ಒಂದು ವಾಕ್ಯವನ್ನ ಅಲ್ಲಿ ಏನು ಮೆನ್ಷನ್ ಮಾಡಿ ರಾಜೀನಾಮೆಯನ್ನ ಕೊಡ್ತಾರೆ. ಇದರಿಂದ ಏನಾದ್ರೂ ಅವರ ಆಪ್ತರು ಸಿಟ್ಟಾಗಿದ್ದಾರಾ? ಒಂದು ಮಾತು ನಮ್ಮ ಜೊತೆ ಕೇಳಿಲ್ಲ ಅಥವಾ ನಮ್ಮ ಜೊತೆಗೆ ಏನು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರೂ ಸಿಟ್ಟಾಗಿದ್ದಾರೆ? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತರು ಅಂತ ನೋಡಿದಾಗ ಯಾರ್ಯಾರು ಇವರ ವಿರುದ್ಧ ಸಿಟ್ಟಾಗಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಎಚ್ ಸಿ ಮಹದೇವಪ್ಪ ನೋಡಿ, ಸಿದ್ದರಾಮಯ್ಯ ಆಪ್ತ ಅಂತ ಬಂದಾಗ ಮೊದಲು ಅವರು ಇರ್ತಾರೆ. ಇನ್ನು ರಾಘವೇಂದ್ರ ಹಿಟ್ಟ ಕೊಪ್ಪಳ, ಇನ್ನು ಅದೇ ರೀತಿಯಾಗಿ ಅಶೋಕ್ ಪಟ್ಟಣ್ ಇದ್ದಾರೆ ರಾಮದುರ್ಗ. ಅಶೋಕ್ ಪಟ್ಟಣ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಕೂಡ ಲಾಬಿ ಹೆಚ್ಚಾಗಿ ಏರ್ಪಟ್ಟಿತ್ತು. ಇನ್ನು ಎಸ್ ಪೊನ್ನಣ್ಣ ವಿರಾಜಪೇಟೆ, ಇವರು ಕೂಡ ಸಿದ್ದರಾಮಯ್ಯ ಆಪ್ತರು. ದಿನೇಶ್ ಗುಂಡೂರಾವ್ ಗಾಂಧಿನಗರ, ಎಂಸಿ ಸುಧಾಕರ್ ಇದ್ದಾರೆ ಚಿಂತಾಮಣಿ, ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ, ಇವರೆಲ್ಲರೂ ಕೂಡ ಆರ್ವಿ ತಿಮ್ಮಾಪುರ ಮುಧೋಳ ಸಿದ್ದರಾಮಯ್ಯ ಆಪ್ತರೆ. ಎಸ್ ಸಿ ಮಹದೇವಪ್ಪ ಟಿ ನರಸೀಪುರ, ಇವೆಲ್ಲರೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಆಪ್ತರು ಅಂತ ಬಂದಾಗ ಮೊದಲ ಲಿಸ್ಟ್ನಲ್ಲಿ ಇವರು ಇರ್ತಾರೆ. ಸೊ ಹೀಗಾಗಿ ಇವರೆಲ್ಲರೂ ಕೂಡ ಈಗ ಸಿಟ್ಟಾಗಿದ್ದಾರಾ ಅನ್ನೋದು, ಸಿಡಿದು ಹೇಳ್ತಾರಾ ಸಿದ್ದರಾಮಯ್ಯ ವಿರುದ್ಧ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ಒಂದ್ ಕಡೆ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಏನೋ ಒಂದು ಮಾಡ್ತಾರೆ, ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಸಿದ್ದರಾಮಯ್ಯ ಕೂಡ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳೋದಲ್ಲ. ಅಂದ್ರೆ ನಾವು ನೋಡಿರುವಂಥ ಪ್ರಕಾರ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು ಕೂಡ ಉಂಟು, ಅಲ್ಲಿ ಬೀಡ್ ಬಿಟ್ಟಿದ್ದು ಕೂಡ ಉಂಟು, ಅಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ಅವರ ಜೊತೆಗೆ ಚರ್ಚೆ ಮಾಡಿದ್ದು ಕೂಡ ಉಂಟು. ಬಟ್ ಏನ್ ಚರ್ಚೆ ಆಯಿತು ಅನ್ನೋದು ಯಾರಿಗೂ ಕೂಡ ತಿಳಿದೇ ಇರುವಂತಹ ವಿಚಾರ. ಬಟ್ ಹೈಕಮಾಂಡ್ ಲೆವೆಲ್ಗೆ ಸಿದ್ದರಾಮಯ್ಯ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ, ಎಲ್ಲರ ಜೊತೆ ಮಾತನಾಡಿದ್ದಾರೆ. ಬಟ್ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೈಸೂರು ನಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು? ಇಬ್ಬರಾದ್ರೂ ಕೂಡ ಸಚಿವಗಿರಿ ಬೇಕಾಗಿತ್ತು ಮೈಸೂರಿಗೆ, ಬಟ್ ಇಲ್ಲಿ ಇಬ್ರು ಕೂಡ ಇಲ್ಲ, ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಇದರಲ್ಲಿ ಮೈಲುಗೈಯನ್ನ ಸಾಧಿಸಿರುವಂಥದ್ದು. ಸೊ ಹೀಗಾಗಿ ಏನ್ ಮಾತನಾಡಿದ್ದಾರೆ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಮೈಸೂರಿನ ನಮ್ಮ ಪ್ರತಿನಿಧಿ ಸಂದೀಪ್ ಇದ್ದಾರೆ. ಸಂದೀಪ್, ಸಿದ್ದರಾಮಯ್ಯನವರೇ ಮೈಸೂರಿಗೆ ಜಾಸ್ತಿ ಮಂತ್ರಿಗಿರಿ ಸಿಗದಂತೆ ನೋಡ್ಕೊಂಡ್ರು ಅನ್ಸುತ್ತಾ? ಹೇಗೆ, ಏನ್ ಅನ್ಸುತ್ತೆ ಈ ಬಗ್ಗೆ ಅಂತ? ನೂತನ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮೈಸೂರಿಗೆ ಒಂದೇ ಒಂದು ಸಚಿವ ಸ್ಥಾನ, ಅದರಲ್ಲೂ ಕೂಡ ಮಾಜಿ ಸಿ ಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸಚಿವ ಸ್ಥಾನ ಸಿಕ್ಕಿರೋದಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಟೀಕೆಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಪುತ್ರ ವ್ಯಾಮೋಹದಿಂದ ಸಿದ್ದರಾಮಯ್ಯನವರು ತಮ್ಮ ಸಮಕಾಲೀನ ನಾಯಕರುಗಳಾದಂತಹ ದಲಿತ ಸಮುದಾಯದ ನಾಯಕರಾಗಿರ್ತಕ್ಕಂತಹ ಮಹದೇವಪ್ಪ ಹಾಗೂ ಅಲ್ಪಸಂಖ್ಯಾತರ ನಾಯಕರಾಗಿರ್ತಕ್ಕಂಥ ಕಳೆದ 6 ಬಾರಿಯ ನಿರಂತರ ಶಾಸಕರು ಆಗಿದ್ದಂತಹ ತನ್ವೀರ್ ಸೇಠ್ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿಯನ್ನು ಇಟ್ರ ಅನ್ನುವಂತಹ ಚರ್ಚೆಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿರ್ತಕ್ಕಂತಹದ್ದು. ಇದಕ್ಕೆ ಬಿಜೆಪಿಗರು ಕೂಡ ಕಟುವಾಗಿ ಸಿದ್ದರಾಮಯ್ಯನವ್ರನ್ನ ಟೀಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಾಜಿ MLC ವಿಶ್ವನಾಥ್ ಕೂಡ ಈ ಒಂದು ವಿಚಾರದ ಕುರಿತು ಮೊದಲನೇದಾಗಿ ಧ್ವನಿ ಎತ್ತಿದಂಥವ್ರು. ಅಂದರೆ ಸಿದ್ದರಾಮಯ್ಯನವರು ತಮ್ಮ ಮಗನ ರಾಜಕೀಯ ಹಿತಾಸಕ್ತಿಗೋಸ್ಕರ ಅವರ ಏನು ಹಿಂದೆ ಭಾಷಣಗಳಲ್ಲಿ ಹೇಳ್ಕೊಂಡು ಬಂದಿರತಕ್ಕಂತಹ ಅಹಿಂದ ಮತ್ತು ಈ ಎಲ್ಲ ನೈತಿಕತೆಗಳನ್ನು ಬದಿಗಿಟ್ಟು ತಮ್ಮ ಮಗನ ರಾಜಕೀಯ ಹಿತಾಸಕ್ತಿಗೋಸ್ಕರ ದಲಿತ ನಾಯಕರಾಗಿರ್ತಕ್ಕಂಥ ಮಹದೇವಪ್ಪನವರನ್ನ ಮತ್ತು ಅಲ್ಪಸಂಖ್ಯಾತರ ನಾಯಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವ್ರನ್ನ ಬಲಿ ಕೊಟ್ಟು ತಮ್ಮ ಮಗನನ್ನು ಏಕೈಕ ಸಚಿವರಾಗಿ ಜಿಲ್ಲೆಗೆ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಮಹದೇವಪ್ಪ ಅವ್ರಿಗೆ ಅಥವಾ ತನ್ವೀರ್ ಸೇಠ್ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ದೇ ಆದಂಥ ಪಕ್ಷದಲ್ಲಿ ಅವರು ಸಾಕಷ್ಟು ಹಿರಿಯರಿದ್ದಾರೆ. ಈ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಅವ್ರನ್ನೇ ಮಾಡಬೇಕಾಗತ್ತೆ. ಈ ಕಾರಣಕ್ಕಾಗಿಯೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ತನ್ನ ಮಗ ಆಗಲಿ ಎನ್ನುವಂಥ ಕಾರಣಕ್ಕಾಗಿ ಇವರಿಬ್ಬರನ್ನ ಸಚಿವ ಸ್ಥಾನದಿಂದ ವಂಚನೆ ಆಗುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆ ಎನ್ನುವಂಥದ್ದು ಮಾಜಿ MLC ವಿಶ್ವನಾಥ್ ಅವರ ವಾದ ಆಗಿರ್ತಕ್ಕಂಥದ್ದು. ಅದಲ್ಲದೆ ಏನು ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಖರ್ಗೆ ಅಂದರೆ ಈಗ ಈ ಸದ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಜಿಲ್ಲೆಯ ವಿವಿಧ ಏನು ಹಿರಿಯ ನಾಯಕರುಗಳನ್ನು
ರಾಜಕೀಯ ಭವಿಷ್ಯವನ್ನು ಮುರಿದು ತಮ್ಮ ಮಗನಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು. ಅದೇ ಮಾದರಿಯಲ್ಲಿ ದಕ್ಷಿಣದಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ನೈತಿಕತೆಗಳನ್ನೆಲ್ಲವನ್ನು ಕೂಡ ಬದಿಗಿಟ್ಟು ತಮ್ಮ ಸಮಕಾಲೀನ ಏನು ರಾಜಕಾರಣಿಗಳಾಗಿದ್ದಂತಹ ಹಿರಿಯರು ಆಗಿದ್ದಂತಹ ಮಾದೇವಪ್ಪ, ವೆಂಕಟೇಶ್ ಹಾಗೂ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನವನ್ನು ಕೈ ತಪ್ಪಿಸಿ ಪುತ್ರ ವ್ಯಾಮೋಹದಕ್ಕೆ ಏನು ಸಿದ್ದರಾಮಯ್ಯನವರು ಒಳಗಾಗಿದ್ದಾರೆ ಅನ್ನುವಂತಹದ್ದು ವಿಚಾರಗಳನ್ನು ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಏನು ಕಟುವಾದಂತಹ ಟೀಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು BJPಗರ ರಾಜಕೀಯವಾದ ಅಂತ ಆದರೆ ಇದಕ್ಕೆ ಪುಷ್ಟೀಕರಣ ಅಂದರೆ ಸಿದ್ದರಾಮಯ್ಯ ರಾಜಕೀಯ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ ಕಳೆದ ಬಾರಿ CM ಆಗಿದ್ದಂತಹ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರಾಗಿದ್ದರು. ಮೈಸೂರು ಜಿಲ್ಲೆಯವರೇ CM ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಮೈಸೂರು ಜಿಲ್ಲೆಗೆ 2 ಸಚಿವ ಸ್ಥಾನಗಳನ್ನು ಕೊಟ್ಟಿದ್ದು. ಅಂದರೆ ಸಮಾಜ ಕಲ್ಯಾಣ ಸಚಿವರಾಗಿ ಮಾದೇವಪ್ಪನವರಿದ್ದರು ಮತ್ತು ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರಾಗಿ ಕೆ ವೆಂಕಟೇಶ್ ಅವರು ಸಚಿವರಾಗಿ ಆಡಳಿತವನ್ನು ಮಾಡಿದರು. ಈಗ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮೈಸೂರು ಭಾಗಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ಈಗಿರುವಂಥ ಕಾರಣಕ್ಕೆ ಕೇವಲ ಒಂದೇ ಒಂದು ಸಚಿವ ಸ್ಥಾನವನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಾಜಿ CM ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯಗೆ ಈ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ BJP ನಾಯಕರ ಟೀಕೆ ಹಾಗೂ ಏನು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇರತಕ್ಕಂತಹ ಸಿದ್ದರಾಮಯ್ಯನವರ ಪುತ್ರ ವ್ಯಾಮೋಹಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಂದೀಪ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿ, ಅಂದರೆ ಈ ಒಂದು ವಿಚಾರಕ್ಕೆ ಫೈನಲ್ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ, ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರಕ್ಕೆ ಈಗ ಒಬ್ಬರು ಮಂತ್ರಿ ಆಗಿದ್ದಾರೆ. ಅವ್ರ ಮುಂದೆ ಇದ್ದಂಥ ಸವಾಲುಗಳು ಅಷ್ಟೇ ಹೆಚ್ಚಾಗಿದೆ. ಬಟ್ ಸಿದ್ದರಾಮಯ್ಯ ಇಷ್ಟು ದಿನ ಏನು ಅವರ ರಾಜಕೀಯದಲ್ಲಿ ನಡ್ಕೊಂಡು ಬಂದಂಥ ರೀತಿ, ಬೆಂಬಲಿಗರು ಅವ್ರನ್ನ ಒಪ್ಕೊಂಡಂಥ ರೀತಿ, ಅವ್ರನ್ನ ನಂಬಿದಂಥ ರೀತಿ ಎಲ್ಲವೂ ಕೂಡ ಇದರಲ್ಲಿ ಏನಾದರೂ ಕುಟುಂಬ ರಾಜಕಾರಣ ಅನ್ನೋದು ಸಿದ್ದರಾಮಯ್ಯ ಅವರು ಕೂಡ ಮಾಡ್ಕೊಂಡ್ಬಿಟ್ರಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಬಗ್ಗೆ ಒಂದು ಬೇರೆ ಒಪಿನಿಯನ್ ಇಟ್ಕೊಂಡಿದ್ದಂಥ ಎಲ್ಲರೂ ಆಪ್ತರು, ಬಟ್ ಇಲ್ಲಿ ಎಲ್ಲವೂ ಕೂಡ ಬದಲಾಗಿದೆ ಅನ್ನೋದು ಮಾತ್ರ ಫೈನಲ್ ಆಗಿ ತಿಳಿದಿರುವಂತಹ ವಿಚಾರ.